ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುನಿಲ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸೀರಿಯಲ್ನಲ್ಲಿ ಸಾಂಗ್ ಶೂಟ್ ಮಾಡ್ತಿದ್ದೀವಿ, ಅದು ವಿತ್ ರೈನ್ ಎಫೆಕ್ಟ್. ರೊಮ್ಯಾಂಟಿಕ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ದು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಬೇರೆ ಯಾರು ಅಲ್ಲ, ನಮ್ಮ ಜಯಲಲಿತಾ ಸೀರಿಯಲ್ ಬರುವಂತಹ ಜೈ ಮತ್ತೆ ಲಲಿತಾ. ನಮ್ಮ ಜೈ ಮತ್ತೆ ಲಲಿತಾ ಪೇರನ್ನು ಆಲ್ರೆಡಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, ಮತ್ತೆ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲೂ ಈ ಸಾಂಗ್ ಶೂಟ್ ಅಂತಂದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಈ ಸಾಂಗ್ ಶೂಟ್ ಮಾಡ್ತಾ ಇರೋದು ಸಾಮಾನ್ಯ ವಿಷಯ ಅಲ್ಲ, ಅದರಲ್ಲೂ ಈ ಮಳೆಯಲ್ಲಿ ಬರ್ತಾ ಇರೋ ಸೀಕ್ವೆನ್ಸ್ ಮಾಡ್ತಾ ಇದೀವಲ್ಲ ಅಂತ, ಅದಂತೂ ಸಾಮಾನ್ಯ ಅಲ್ವೇ ಅಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಳಿಗೆ ಒಂದೇ ಒಂದು ಭಯ ಏನಪ್ಪ ಅಂತಂದರೆ, ಸುತ್ತ ಇಟ್ಟಿರೋ ಲೈಟ್ಗಳು ಮತ್ತು ಕ್ಯಾಮ್ರಾ ಇವೆಲ್ಲ ಎಲ್ಲಿ ನೆಂದೋಗ್ಬಿಡುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೂ ಅದಕ್ಕೆಲ್ಲ ಏನು ಸೇಫ್ಟಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ರೆಡಿ ಅಂದಿದ ತಕ್ಷಣ ರೆಡಿಯಾಗಿ ನಿಂತಿರ್ತಾರೆ ನಮ್ಮ ಟೆಕ್ನಿಷಿಯನ್ಸ್. ಯೂಶಲಿ ಸಾಂಗ್ ಕಂಪೋಸ್ ಮಾಡಬೇಕು ಅಂತಂದರೆ ಕೊರಿಯೋಗ್ರಾಫರ್ ಬರ್ತಾರೆ. ಕೊರಿಯೋಗ್ರಾಫರ್ ಬಂದು ರಿಹರ್ಸಲ್ ಮಾಡಿಸಿ ಎಲ್ಲ ಥರ ಪ್ರಿಪೇರ್ ಮಾಡಿ ಆನಂತರ ಸಾಂಗ್ ಶೂಟ್ ಮಾಡ್ತಾರೆ. ಬಟ್ ಇಲ್ಲಿರುವಂಥ ನಮ್ಮ ಡೈರೆಕ್ಟರ್ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್, ಅವರೇ ವಾಲಂಟ್ರಿಯಾಗೆ ನಾನು ಸಾಂಗ್ ಕಂಪೋಸ್ ಮಾಡ್ತೀನಿ, ನನಗೂ ಮಾಡೋಕ್ಕೆ ಬರುತ್ತೆ ಅಂತ ಮುಂದೆ ನಿಂತ್ಕೊಂಡು ಈ ಸಾಂಗ್ನ ಕಂಪೋಸ್ ಮಾಡಿಸ್ತಾ ಇದ್ದಾರೆ. ಬಟ್ ಆಲ್ರೆಡಿ ಟೆಲಿಕಾಸ್ಟ್ ಆಗ್ತಾಯಿದೆ, ಬಟ್ ತುಂಬ ಅದ್ಭುತವಾಗಿ ಬಂದಿದೆ. ರಿಯಲಿ ಗ್ರೇಟ್ ಸರ್. ನಮಗೆ ಮತ್ತು ನಿಮಗೆ ಇದು ಸಾಮಾನ್ಯವಾದ ವಿಷಯನೇ, ಆದರೆ ಒಬ್ಬ ಡೈರೆಕ್ಟ್ರಿಗೆ ಇದು ಸಾಮಾನ್ಯವಾದ ವಿಷಯ ಅಲ್ವೇ ಅಲ್ಲ. ಏನಪ್ಪ ಇದ್ರ ಹಿಂದೆ ಸಮಸ್ಯೆಗಳು ಇರೋದು ಅಂತಂದರೆ, ನಾನೇ ವಾಲಂಟ್ರಿ ಕಂಪೋಸ್ ಮಾಡ್ತಾಯಿದ್ದೀನಿ ಅಂದರೆ ಇಡೀ ಚಾನಲ್ ನೋಡ್ತಾ ಇರ್ತದೆ. ಏಕೆಂದರೆ ಅವ್ರಿಗೆ ಅದೊಂದು ಗೌರವ ಇರುತ್ತೆ, ಅದನ್ನು ಕಳ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದಕ್ಕೆ ಯೂಶಲಿ ಡೈರೆಕ್ಟ್ರುಗಳು ಯಾರು ಸಾಂಗ್ ಕಂಪೋಸ್ ಮಾಡ್ತಿದ್ರೆ ಮುಂದೆ ಬರೋದಿಲ್ಲ. ಬಟ್ ನರ್ಸಿ ಸರ್ ಮುಂದೆ ಬಂದಿದ್ದಾರೆ. ಇದಕ್ಕೆ ಅದ್ಭುತವಾದ ನಟನೆಯೂ ಸುಧಾ ಜೈ ಮತ್ತು ಲಲಿತಾ ಅವ್ರ ಕೈಲಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ ಡೈರೆಕ್ಟ್ರು ಕೊಡೋ ಸಜೆಷನ್ ಜೊತೆಗೆ ಇವ್ರದ್ದು ಇಂಪ್ರೂವೈಸೇಷನ್ ಇದೆಯಲ್ಲ, ಅದು ನಿಜವಾಗ್ಲೂ ಅದ್ಭುತವಾಗಿರೋವಂಥದ್ದು. ಏನಪ್ಪ ಅಂದರೆ ಇದಕ್ಕೆಲ್ಲ ಮೇನ್ ರೀಸನ್ ಇಬ್ರಿಗೂ ಇರೋವಂಥ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅದರಲ್ಲೂ ಇಲ್ಲಿ ಕೆಲಸ ಮಾಡ್ತಿರುವಂಥ ನಮ್ಮ ಕ್ಯಾಮ್ರಾಮನ್ ಅದಂತೂ ಕೇಳಂಗೆ ಇಲ್ಲ ಬಿಡಿ. ಟ್ರ್ಯಾಕ್ ಹಿಂದೆ ಹೋಗು ಮುಂದೆ ಬಾ, ಹಿಂದೆ ಹೋಗು ಮುಂದೆ ಬಾ ಅಂತ ಪಕ್ಕದಲ್ಲಿ ಕೂತಿರೋ ನನಗೇ ತಲೆ ಕೆಟ್ಟೋಯ್ತು. ಏನು ಇಷ್ಟು ಫಾಸ್ಟಾಗಿ ತರ್ತಾರೆ, ಯಾರಪ್ಪ ಫೋಕಸ್ ಮಾಡೋರು ಅನ್ನೋ ರೇಂಜಲ್ಲಿ. ಬಟ್ ಅವ್ರಿಗೆ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ, ಮತ್ತು ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಬೇಕು ಅಂತ ಆಸೆ ಇರುತ್ತಲ್ವಾ, ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಈ ವಿಡಿಯೋದಲ್ಲಿ ಟೆಕ್ನಿಷಿಯನ್ಸ್ ಇಲ್ಲ ಅಂತ ನೀವು ಕೇಳ್ಬೋದು. ಹೌದು, ನಾನು ಫೋಕಸ್ ಮಾಡಿಕೊಂಡು ಈ ವಿಡಿಯೋನ ಮಾಡಿಕೊಂಡು ಕ್ಯಾಮ್ರಾನ ಸುತ್ತ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಈ ವಿಡಿಯೋನ ನಮ್ಮ ಟೆಕ್ನಿಷಿಯನ್ಸ್ಗಳು ನೋಡ್ತಾರೆ. ಬಟ್ ಸಾರಿ, ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮ್ಮನ್ನೇ ಫುಲ್ ಕಂಪೋಸ್ ಮಾಡೋಣ. ಅದರಲ್ಲೂ ನಮ್ಮ ಮೇಡಮ್ ಕೊಡೋ ಈ ಎಕ್ಸ್ಪ್ರೆಷನ್ಗೆ ನಾನಂತೂ ನಿಜ ಬಿದ್ದೋಗಿದ್ದೀನಿ ರೀ. ಅವ್ರಿಗೆ ಟೆಕ್ನಿಷಿಯನ್ಸ್ ಮೇಲೆ ತುಂಬಾ ಗೌರವ ಐತೆ. ಬೆಳಗ್ಗೆ ಬಂದಾಗ ಒಂದು ಗುಡ್ ಮಾರ್ನಿಂಗ್, ಎಷ್ಟೇ ಅರ್ಜೆಂಟು ಲೇಟ್ ನೈಟ್ ಬೇಕಪ್ಪ ಆದರೂ ಟೋಟಲಿ ಒಂದು ಬಾಯ್ ಅಂತ ಹೇಳಿದ್ರೆ ಹೋಗೋದೇ ಇಲ್ಲ. ಅದರಲ್ಲೂ ನಮ್ಮ ಹೀರೋ ಸರ್ ಅಂತೂ ಕೇಳೋಂಗೇ ಇಲ್ಲ, ಇನ್ನು ಅಲ್ಟಿಮೇಟ್. ನಾವು ಮಾಡೋ ಏನೇ ಕೆಲಸಗಳಿಗೂ ಅಲ್ಲಿಂದ ಒಂದು ಟಕ್ಕರ್ ಕೊಡ್ತಾನೇ ಇರ್ತಾರೆ. ಆದರೂ ನಾವು ಬಿಡೋಲ್ಲ, ಏನಾರು ಒಂದು ಟಕ್ಕರ್ ಕೊಟ್ಟೇ ಕೊಡ್ತೀವಿ. ಡೈಲಿ ನಮಗೂ ಅವ್ರಿಗೂ ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ. ಪೂರ್ತಿ ಎಡಿಟಿಂಗ್ ಆಗಿರೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್, ಟಾಟಾ, ಬಾಯ್ ಬಾಯ್. ರೈನ್ ಫುಲ್ ಬರ್ಲಿ. ಓಕೆ, ಟ್ರಾಲಿ ಬ್ಯಾಕ್, ಎಂಟ್ರಿ. ಓಕೆ, ಆಕ್ಷನ್. ಅಷ್ಟು ರೆಡಿ, ರೋಲ್.
ಮೊಬೈಲ್ ಏನಿಲ್ಲ. ಹೋಲ್ಡ್ ಮಾಡಿ. ಕ್ಲೋಸಪ್ ಹೋಗಿ. ಕ್ಲೋಸಪ್ ಹೋಗಿ. ಜೈ ಎಡಗೈನ ಹಿಡ್ಕೊಳ್ಳಿ.